ಬಾಲಿವುಡ್ ಕಿಶೋರ್ ಕುಮಾರ್ ಹಾಡುಗಳ ಒಂದು ವಿಶ್ವ ದಾಖಲೆಯಾಗಿದೆ. ನಿಜಕ್ಕೂ ಕೂಡ ಏನು ಅಮರ ಗಾಯಕ ಅಂತಾನೆ ಕರೆಸಿಕೊಳ್ತಾರೆ ಕಿಶೋರ್ ಕುಮಾರ್. ಅವರಿಗೆ ಸಂಬಂಧಪಟ್ಟ ಹಾಗೆ ಅವರ ಹಾಡುಗಳು ಯಾವಾಗಲೂ ಕೂಡ ನಾವು ಕೇಳ್ತಾ ಇರ್ತೀವಿ. ಅವು ಎವರ್ ಗ್ರೀನ್ ಹಾಡುಗಳು ಆಗಿರುತ್ತವೆ. ಬಾಲಿವುಡ್ನ ಒಂದು ಖ್ಯಾತ ನಟ ಮತ್ತು ಸಿಂಗರ್ ಎರಡರಲ್ಲೂ ಕೂಡ ಸೈ ಎನಿಸ್ಕೊಂಡಂತಹ ವ್ಯಕ್ತಿ ಈ ಒಂದು ಕಿಶೋರ್ ಕುಮಾರ್. ಹೀಗಾಗಿ ಇವರ ಒಂದು ಹಾಡುಗಳ ದಾಖಲೆ ಆಗಿದೆ. 460 ಹಾಡು, 136 ಜನ ಗಾಯಕರು, 40 ಗಂಟೆ ಹಾಡು ಈ ರೀತಿಯಾಗಿ ಹಾಡಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ಹಾಡಿರೋದ್ರಿಂದ ಈಗ ವಿಶ್ವ ದಾಖಲೆ ಆಗಿದೆ. 48ಗಳ ಕಾಲ ನಿರಂತರವಾಗಿ ಹಾಡಿರೋದ್ರಿಂದ ವಿಶ್ವ ದಾಖಲೆ ಸೃಷ್ಟಿಯಾಗಿದೆ ಈ ಒಂದು ವಿಚಾರದಲ್ಲಿ. ಹಿಂದೆ ಕೂಡ ಅಹಮದಾಬಾದ್ನಲ್ಲಿ ಇದೇ ವಿಚಾರವಾಗಿ 36 ಗಂಟೆಗಳ ಕಾಲ ಹಾಡನ್ನು ಹಾಡಿದರೆ ಅದು ಕೂಡ ದಾಖಲೆ ಆಗಿದೆ. ಈಗ ಆ ದಾಖಲೆ ಮುರಿದಿದ್ದಾರೆ. ಮಂಗಳೂರಿನಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ, ಮಂಗಳೂರಿನಲ್ಲಿ ನಡೆದಂತಹ ಒಂದು ಗಾತಾ ರಹೆ ಮೇರಾ ದಿಲ್ ಎನ್ನುವಂತಹ ಒಂದು ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಿರಂತರ ಗಾಯನ ಮಾಡಿರೋದ್ರಿಂದ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ಸೇರಿಕೊಂಡಿದೆ. ಅಷ್ಟು ದೊಡ್ಡ ಮಟ್ಟದ ದಾಖಲೆಯಾಗಿದೆ. ನವೆಂಬರ್ 18ರಂದು ಮುಂಚಾನೆ 2 ಗಂಟೆಯಿಂದ ಆರಂಭವಾದಂಥ ಗಾಯನ ನವೆಂಬರ್ 19 ಸಂಜೆ 6 ಗಂಟೆಯವರೆಗೂ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಈಗ ದಾಖಲೆ ಆಗಿದೆ. 40 ಗಂಟೆಗಳ ಕಾಲ ಸತತವಾಗಿ ಹಾಡಾಡಿದ್ರಿಂದ ಜಗತ್ತು ಕಂಡಂತಹ ಅಮರ ಗಾಯಕ ಕಿಶೋರ್ ಕುಮಾರ್ ಒಂದು ನೆನಪಿಗಾಗಿ ಒಂದು ವಿಶ್ವ ದಾಖಲೆಯನ್ನು ಮಾಡಿರುವಂಥದ್ದು. ಬಾಲಿವುಡ್ ಕಿಶೋರ್ ಕುಮಾರ್ ಏನಿದ್ದಾರೆ, ಸಾಕಷ್ಟು ಜನ ಕೇಳಿರ್ತಾರೆ ಅವರ ಹಾಡುಗಳನ್ನು. ಹಳೆಯ ಹಾಡುಗಳು ಏನಿದೆ ತುಂಬ ಫೇಮಸ್ ಹಾಡುಗಳು. ಹೀಗಾಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಈಗೊಂದು ವಿಶ್ವ ದಾಖಲೆಯಾಗಿದೆ. ಒಂದು ಕಾರ್ಯಕ್ರಮದಲ್ಲಿ ನೋಡಿ 460 ಹಾಡುಗಳು, 136 ಜನ ಗಾಯಕರು, 40 ಗಂಟೆಗಳ ಕಾಲ ಸತತವಾದಂತಹ ಒಂದು ಗಾಯನ, ಈ ರೀತಿಯಾದಂತಹ ಒಂದು ದಾಖಲೆ ಮಾಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ. ಅದು ಎಲ್ಲಿ ಅಂದರೆ ಮಂಗಳೂರಿನಲ್ಲಿ ಆದಂತಹ ಒಂದು ಕಾರ್ಯಕ್ರಮ. ಷೋಡಶಿ ಫೌಂಡೇಶನ್ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಆ ಕಾರ್ಯಕ್ರಮದಲ್ಲಿ ಸತತವಾಗಿ 40 ಗಂಟೆಗಳ ಕಾಲ ನಿರಂತರವಾಗಿ ಹಾಡಿರೋದ್ರಿಂದ ಇದು ವಿಶ್ವ ದಾಖಲೆ ಆಗಿದೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ಸೇರಿದೆ. ಇದಕ್ಕೂ ಮುಂಚೆ 36 ಗಂಟೆಗಳ ಕಾಲ ಒಂದು ಹಾಡನ್ನು ಹಾಡಲಾಗಿತ್ತು ಅಹಮದಾಬಾದ್ನಲ್ಲಿ, ಅದು ಕೂಡ ದಾಖಲೆಯಾಗಿತ್ತು. ಈಗ ಆ ಒಂದು ದಾಖಲೆಯನ್ನು ಮುರಿದು 40 ಗಂಟೆಗಳ ಒಂದು ದಾಖಲೆಯನ್ನು ಮಾಡಿದ್ದಾರೆ. ಗಾತಾ ರಹೆ ಮೇರಾ ದಿಲ್ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದರು ಮಂಗಳೂರಿನಲ್ಲಿ. ಹೀಗಾಗಿ ಆ ಒಂದು ಕಾರ್ಯಕ್ರಮ ಈಗ ಏನು ಹಾಡಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ದಾಖಲೆ ಆಗಿದೆ. ಕಿಶೋರ್ ಕುಮಾರ್ ಅವರಿಗೆ ಒಂದು ಸಲ್ಲಿಸಿದಂತಹ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ನೋಡಿ, ಈ ಒಂದು ಕಾರ್ಯಕ್ರಮ ನವೆಂಬರ್ 18ರಿಂದ 19 ತನಕ ಆಗಿದೆ, ಸಂಜೆ 6 ಗಂಟೆ ತನಕ. ಹೀಗಾಗಿ ನಿರಂತರವಾಗಿ ಹಾಡನ್ನು ಹಾಡಿರೋದಕ್ಕೆ ಆಯೋಜಕರಿಗೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದ ಕೂಡ ತಿಳಿಸಿದ್ದಾರೆ ಅವರ ಮನೆಯವರು. ಮತ್ತು ಇದರ ಜೊತೆಗೆ ಷೋಡಶಿ ಫೌಂಡೇಶನ್ ಏನಿದೆ ಅವರ ನೇತೃತ್ವದಲ್ಲಿ ಆದಂತಹ ಈ ಒಂದು ದಾಖಲೆ ನಿಜಕ್ಕೂ ಕೂಡ ಎಲ್ಲರೂ ಮೆಚ್ಚಿಕೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಮತ್ತು ಅವರ ಹಾಡನ್ನು ಕೇಳುಗರು ಯಾರಿದ್ದಾರೆ, ಎವರ್ ಗ್ರೀನ್ ಸಾಂಗನ್ನು ಕೊಟ್ಟಂತಹ ವ್ಯಕ್ತಿ ಬಾಲಿವುಡ್ಗೆ. ಹೀಗಾಗಿ ಅವರ ಒಂದು ಈ ಹೆಸರಿನಲ್ಲಿ ಆದಂತಹ ಒಂದು ದಾಖಲೆ ಏನಿದೆ ನಿಜಕ್ಕೂ ಕೂಡ ಅವರ ಒಂದು ಅಭಿಮಾನಿಗಳಿಗೆ ಖುಷಿಯನ್ನು ತಂದಿರುತ್ತೆ. ಹೀಗಾಗಿ ಮಂಗಳೂರಿನಲ್ಲಿ ಆದಂತಹ ಈ ಒಂದು ಕಾರ್ಯಕ್ರಮದ ಒಂದು ದಾಖಲೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ವರ್ಲ್ಡ್ ರೆಕಾರ್ಡ್ ಇದು, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಸೇರಿಕೊಂಡಿದೆ. ಇಷ್ಟು ದೊಡ್ಡ ಮಟ್ಟದ ಒಂದು ದಾಖಲೆ 40 ಗಂಟೆಗಳ ಕಾಲ ಸತತವಾಗಿ ಹಾಡೋದಂದರೆ ಸುಮ್ಮನೆ ಅಲ್ಲ. 460 ಹಾಡುಗಳು, 136 ಜನ ಗಾಯಕರು ಹಾಡ್ತಾರೆ ಅಂದರೆ ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಒಂದು ದಾಖಲೆನೇ. ಅವರ ಹೆಸರಿಗೆ ಸಿಕ್ಕಂತಹ ಒಂದು ದಾಖಲೆ, ಅವರ ಹಾಡುಗಳಿಗೆ ಸಿಕ್ಕಂತಹ ದಾಖಲೆ, ಅವರ ಇಂಡಸ್ಟ್ರಿಗೆ ಸಿಕ್ಕಂತಹ ಒಂದು ದಾಖಲೆ. ಅದು ಆಗಿರುವಂಥದ್ದು ಎಲ್ಲಿ? ಕರ್ನಾಟಕದ ಮಂಗಳೂರಿನಲ್ಲಿ ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ. ಕಿಶೋರ್ ಕುಮಾರ್ ಅವರನ್ನು ನೀವು ನೋಡಿರ್ತೀರಿ. ಸಾಮಾನ್ಯವಾಗಿ ಅವರ ಒಂದು ಫಿಲ್ಮ್ ಆ್ಯಕ್ಟರ್ ಅಂತಲೇ ಅಂದ್ಕೊಂಡ್ಬಿಟ್ಟಿರ್ತೀರಿ. ಆ್ಯಕ್ಟರ್ ಮಾತ್ರ ಅಲ್ಲ, ಅವರು ಸಿಂಗರ್ ಕೂಡ ಹೌದು. ಸಾಕಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಅವರೇ ಹಾಡಿದಂಥ ಹಾಡು ಆಗಿರ್ಬೋದು ಅಥವಾ ಅವರು ನಟನೆ ಮಾಡಿದಂತಹ ಸಿನಿಮಾದಲ್ಲಿ ಬಂದಂತಹ ಹಾಡುಗಳೇನಿರುತ್ತೆ ಆ ಹಾಡುಗಳನ್ನು ಕೂಡ ಅಲ್ಲಿ ಹಾಡಲಾಗಿದೆ ನಿರಂತರವಾಗಿ. ಹೀಗಾಗಿ ಆ ರೀತಿ ಹಾಡಿರೋದ್ರಿಂದ ಇಷ್ಟು ದೊಡ್ಡ ಮಟ್ಟದ ಒಂದು ದಾಖಲೆ ಆಗಿದೆ. ಒಬ್ಬರಾದ ತಕ್ಷಣ ಒಬ್ಬರು ನಿರಂತರವಾಗಿ ಹಾಡುಗಳನ್ನು ಹಾಡಿದ್ದಾರೆ. 136 ಜನ ಹಿಂದೆ ಇದ್ದಂತಹ ಒಂದು ದಾಖಲೆಯನ್ನು ಉಡಿಸು ಮಾಡಿದ್ದಾರೆ. ದೊಡ್ಡ ಮಟ್ಟದ ಒಂದು ದಾಖಲೆ ಆಗಿರೋದ್ರಿಂದ ಇಡೀ ಅವರ ಇಂಡಸ್ಟ್ರಿಗೂ ಕೂಡ ಇದೊಂದು ಹೆಸರು ಬಂದಂತೆ. ಮತ್ತು ಕಿಶೋರ್ ಕುಮಾರ್ ಅವರಿಗೆ ನಿಜಕ್ಕೂ ಕೂಡ ಇದೊಂದು ಗೌರವ. ಜಗತ್ತು ಕಂಡಂತಹ ಒಂದು ಅಮರ ಗಾಯಕ ಅಂತಲೇ ಅವರನ್ನು ಕರೀತಾರೆ. ಅಷ್ಟು ದೊಡ್ಡ ಮಟ್ಟದ ಫೇಮಸ್. ಅವರ ಒಂದು ನೆನಪಿಗಾಗಿ ಈ ಒಂದು ವಿಶ್ವ ದಾಖಲೆ ಆಗಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಸೇರಿಕೊಂಡಿದೆ. ನವೆಂಬರ್ 18ರಂದು ಮುಂಜಾನೆ 2 ಗಂಟೆಗೆ ಆರಂಭ ಆಗುತ್ತೆ. ನವೆಂಬರ್ 19ರಂದು ಸಂಜೆ 6 ಗಂಟೆ ತನಕ ನಡೆಯುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.